ನಮಸ್ತೆ. ನಮಸ್ತೆ. ಅಮ್ಮ ನಿಮ್ ಹೆಸ್ರುಮ್ಮ? ಅನಿತಾ. ಅನಿತಾ. ಎಲ್ಲಿಂದ ಬರುವಂತದ್ದು? ನಾವು ಗುಟ್ಟಳ್ಳಿಲಿರೋದು. ಗುಡ್ರಳ್ಳಿ. ಏನ್ ಪ್ರಾಬ್ಲಮ್ಸ್ ಇಂದ ಸರಕೇರಿಗೆ ಬಂದ್ರಿ? ನಾವು ಕಾಲ್ ನೋವಿತ್ತು, ಹ್ಮ್. ಮತ್ತೆ ಬೆನ್ನು ಸೊಂಟ ನೋವು. ಹ್ಮ್ ಹ್ಮ್. ಅದಕ್ಕೋಸ್ಕರ ಅದೆರಡರಿಂದ ಬಂದಿದ್ದು. ಎರಡಕ್ಕೆ ಬಂದಿದ್ದು. ಅಮ್ಮ ಅಲ್ಲಿ ಎಷ್ಟು ದಿನ ಥೆರಪಿಗೆ ಬಂದ್ರಿ? ಹೌದು, ನಾನು ಜನವರಿ 2ನೇ ತಾರೀಕಿಂದ ಬಂದೆ. ಜನವರಿ 2ನೇ ತಾರೀಕಿಂದ. ಹ್ಮ್. ನಿಯರ್ ಟು ಒಂದು 4-5 ಮಂತ್ಸ್ ಆಯ್ತು. 4 ಮಂತ್ 4 ತಿಂಗಳಾಯ್ತು. ಅಮ್ಮ ಮುಂಚೆ ಈ ಕಾಲ್ ನೋವು, ಬ್ಯಾಕ್ ಪೇನ್ ಗೆಲ್ಲ ತೋರ್ಸಿರ್ಲಿಲ್ವಾ? ತೋರ್ಸಿದ್ದೆ. ಹ್ಮ್. ಏನ್ ಅದ್ರದ್ದು ಹೇಳಿದ್ರು ಡಾಕ್ಟ್ರು ನಿಮ್ಗೆ? ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು, ಹ್ಮ್. ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ಹ್ಮ್. ಆಮೇಲೆ ಮಾತ್ರೆಗಳೆಲ್ಲ ಕೊಡ್ತಾ ಇದ್ರು. ಹ್ಮ್. ತುಂಬಾ ಮಾತ್ರೆ ತಗೋತಾ ಇದ್ದೆ. ಹ್ಮ್. ಆ ಮಾತ್ರೆ ತಗೋಬೇಕಾದ್ರೆ ನನಗೆ ವೆಯ್ಟ್ ಜಾಸ್ತಿ ಆಗ್ತಾ ಇತ್ತು. ವೆಯ್ಟ್ ಪುಟ್ ಆಗ್ತಾ ಇತ್ತು. ಯಾಕೆಂದ್ರೆ ಸೈಡ್ ಎಫೆಕ್ಟ್ಸ್ ಬಂದು ಮಾತ್ರೆ ಸೈಡ್ ಎಫೆಕ್ಟ್ಸ್ ಆಗ್ತಿತ್ತು. ಆಯ್ತಾಯ್ತು. ಎಷ್ಟು ಮಾತ್ರೆ ತಗೊಳ್ಳೋರಿ ಪರ್ ಡೇ? ಮೂರ್ ಟೈಮ್‌ಗೂ ಒಂದ್ಸಲ ಹೋದಾಗ 15 ಡೇಸ್‌ಗೆ ಒಂದ್ಸಲ ಕೊಟ್ಟಿರೋರು. ಹಾ ಹಾ ಹಾ. ಆಮೇಲೆ ಇಂಜೆಕ್ಷನ್ ಬೇರೆ ತಗೊಂಡೆ. ಹ್ಮ್ ಅಲ್ಲಿ ಹ್ಮ್. ಹನುಮಂತ ನಗರದಲ್ಲಿ ಒಂದು ಇಂಜೆಕ್ಷನ್ 4 ತಿಂಗಳು ಬಂತು. ಹ್ಮ್ ಆ ಹ್ಮ್. ಕಾಲಿಗೆ ಕೊಡ್ತಾ ಇದ್ರು. ಅಲ್ಲೇ ಕೊಡ್ತಿದ್ರು. ಓಕೆ. ಹಾ ಹಾ. ಬೋನ್‌ಗೆ. ಹ್ಮ್ ಹ್ಮ್. ಅದು 4 ತಿಂಗಳಾದ್ಮೇಲೆ ಮತ್ತೊಂದ್ಸಲ ಬನ್ನಿ ಅನ್ನೋರು. ಹ್ಮ್ ಹ್ಮ್ ಹ್ಮ್. ಹಾಗೆ ತಗೊಂಡೆ. ಹ್ಮ್. ಆಮೇಲೆ ನಂಗೆ ಸ್ವಲ್ಪ ಭಯ ಶುರು ಆಯ್ತು. ಬೇರೆ ಏನಾದ್ರು ಪ್ರಾಬ್ಲಮ್ ಆಗತ್ತೆ ಅಂತ. ಆಗತ್ತೆ ಅಂತ. ಹಾ ಹಾ. ಅದಕ್ಕೆ ನಾವು ಫ್ರೆಂಡ್ ಒಬ್ರು ಹ್ಮ್ ಹೇಳಿದ್ರು. ಹ್ಮ್ ಹ್ಮ್. ಹಂಗಾಗಿ ನಾವ್ ನಿಮ್ ಹತ್ರ ಬಂದಿದ್ದು. ಸರಕೇರಿಗೆ ಬಂದ್ರಿ. ಹ್ಮ್. ಅಮ್ಮ ಇವಾಗ 4 ತಿಂಗಳಿಂದ ಬರ್ತಾ ಇದೀರಿ, ಥೆರಪಿ ತಗೊಂಡಿದೀರಿ, ಮನೆಗೂ ಮ್ಯಾಟ್ ತಗೊಂಡಿದೀರಲ್ಲ. ಹೌದು. ಏನ್ ಅಲ್ಲೇ ಬರ್ತಾ ಇದ್ರಲ್ಲ, ಏನಕ್ಕೋಸ್ಕರ ಮನೆಗ್ ಮ್ಯಾಟ್ ತಗೊಂಡಿದ್ದು? ಅಲ್ಲಿಗ್ ಬಂದ್ಮೇಲೆ ನಿಮ್ಗೆ ಹೇಗ್ ಅನ್ನಿಸ್ತು? ಅಲ್ಲಿಗ್ ಬಂದ್ಮೇಲೆ ನಮ್ಗೆ ಯೂಸ್ಫುಲ್ ಇದೆ ಅಂತು. ಹ್ಮ್. ಮನೆಗ್ ತಗೊಂಡ್ರೆ ನಾವು ಯಾವಾಗ್ಲೂ ಕಂಪಲ್ಸರಿ ಬರಕ್ಕಾಗಲ್ವಲ್ಲ. ಹ್ಮ್. ಮನೆಯಲ್ಲೇ ಮಾಡ್ಕೊಂಡ್ರೆ ಹ್ಮ್. ಒಂದೆರಡು ಟೈಮು ಹ್ಮ್ ಹ್ಮ್. ಅಲ್ಲಿಗೆ ವಾಟರ್ಗೋಸ್ಕರ ಬರ್ತಾ ಇದ್ವಿ. ವಾಟರ್ಗೋಸ್ಕರ ಬರ್ತೀರಾ? ಬರ್ತಾ ಮನೇಲಿ ಮ್ಯಾಟ್ ಇದೆ, ಅಲ್ಲಿ ಬಂದು ನೀರಿಸ್ಕೊಂಡು ಹೋಗಿ ತಗೊಳ್ತಾ ಇದ್ದೀರಾ? ತಗೋತಾ ಇದೀವಿ. ಹ್ಮ್ ಹ್ಮ್. ಈಗ ಕಾಲ್ ನೋವು, ಸ್ಪೈನಲ್ ಪ್ರಾಬ್ಲಮ್ಸ್ ಹೇಳಿದ್ರಲ್ಲ, ಅದು ಹೇಗಿದೆ ಇವಾಗ? ಇಲ್ಲ, ಥೆರಪಿ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ಎಷ್ಟು ಪರ್ಸೆಂಟ್ ಬೆಟರ್ ಅಂತೀರಾ? 50% 50% ಕಮ್ಮಿ ಬೆಟರ್. ಆಗಿದೆ. ಓಕೆ. ಅಮ್ಮ ಇವಾಗ ಮ್ಯಾಟ್ ತಗೊಳ್ಬೇಕಾದ್ರೆಲ್ಲ ಅಮೌಂಟ್ ಜಾಸ್ತಿ ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಅನ್ನಿಸ್ತು. ಹ್ಮ್. ಜಾಸ್ತಿನೇ ಅನ್ನಿಸ್ತು. ಹಾ. ಆದ್ರೂ ನಮ್ಮ ಆರೋಗ್ಯಕ್ಕೋಸ್ಕರ ತಗೋಬೇಕು, ಹ್ಮ್. ಮನೆಯವ್ರಿಗೂ ಯೂಸ್ ಆಗತ್ತೆ ಹ್ಮ್ ಹ್ಮ್. ಆ ದೃಷ್ಟಿಯಿಂದ ಆ ತಗೊಂಡಿದ್ದೆ. ದೃಷ್ಟಿಯಿಂದ ತಗೊಂಡ್ರಿ. ಇವಾಗ ನಾವ್ ನೋಡ್ಬೇಕಾದ್ರೆ ಅಲ್ಲಿಗೆ ಮೆಡಿಸಿನ್ಸ್ ಖರ್ಚು ಮಾಡೋ ಬದ್ಲಿಗೆ ಮ್ಯಾಟ್‌ಗೆ ಲೈಫ್ ಟೈಮ್ ಯೂಸಬಲ್ ಆಗತ್ತೆ. ಇದಾದ್ರೆ ನಾವು ಮೆಡಿಸಿನ್ ತಗೊಳಕ್ ಹೋದ್ರೆ ಒಬ್ರಿಗೆ ತಗೋತೀವಿ. ಹಾ ಹಾ. ಇದು ಮಂದಿಗೆ ಎಲ್ರಿಗೂ ಯೂಸ್ ಆಗುತ್ತೆ. ಹೌದು. ಹ್ಮ್. ಬರ್ದೇ ಇರೋರುನು ನಾವ್ ಅಲ್ಲಿ ಬಂದ್ ತಗೋತೀವಿ. ಹ್ಮ್ ಹ್ಮ್ ಹ್ಮ್. ಬರ್ದೇ ಇರೋರು ಮನೆಯಲ್ಲೇ ತಗೋಬಹುದು ಅನ್ನೋ ಹ್ಮ್. ದೃಷ್ಟಿಯಿಂದ ತಗೊಂಡ್ರಿ ನಮ್ ಮನೆಗೆ. ಲೈಫ್ ಲಾಂಗ್ ಯೂಸ್ ಮಾಡ್ಬೋದಲ್ಲ. ಹ್ಮ್ ಹ್ಮ್. ಹಂಗಾಗಿ ತಗೊಂಡೆ. ಹಂಗಾಗಿ ತಗೊಂಡ್ರಿ. ಅಮ್ಮ ಮುಂಚೆ ಏನಕ್ಕಾದ್ರೂ ಮೆಡಿಸಿನ್ಸ್ ಯೂಸ್ ಮಾಡ್ತಿದ್ರಾ ನೀವು? ಇಲ್ಲ, ನಾನು ಯಾವ್ದಕ್ಕೂ ಯೂಸ್ ಮಾಡ್ತಿರ್ಲಿಲ್ಲ. ಈಗ ಮ್ಯಾಟ್ ಮೇನ್ ಆಗಿ ಕಾಲ್ ನೋವು, ಸ್ಪೈನ್ ಪ್ರಾಬ್ಲಮ್ಸ್ ಗಾಗಿ ನೀವು ಮ್ಯಾಟ್ ತಗೊಂಡಿದ್ದು. ಈಗ ಮನೇಲಿ ಎಲ್ಲಾರು ಕೂಡ ಯೂಸ್ ಮಾಡ್ತಾ ಇದ್ದೀರಾ. ಮಾಡ್ತೀವಿ. ಬೆಟರ್ ಆಗಿದೆ ನಿಮಗೆ. ಬೇರೆ ಏನ್ ಚೇಂಜಸ್ ಅನ್ಸುತ್ತೆ ನಿಮ್ಗೆ ಥೆರಪಿ ತಗೊಳ್ಳೋದ್ರಿಂದ? ವೆಯ್ಟ್ ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದ್ದೀರಿಮ್ಮ? ನಾನು 5 ಕಿಲೋ 5 ಕೆಜಿ. 4 ಮಂತ್ಸ್‌ಗೆ 5 ಕೆಜಿ 5 ವೆಯ್ಟ್ ಕೆಜಿ ಲಾಸ್ ಕಮ್ಮಿ ಆಗಿದ್ದೀರಾ. ಆಗಿದ್ದೀನಿ. ವಾಹ್! ಸೂಪರ್. ಕಾಲ್ ನೋವು ಕಮ್ಮಿ ಆಯ್ತು, ಸ್ಪೈನ್ ಪ್ರಾಬ್ಲಮ್ಸ್ ಕಮ್ಮಿ ಆಯ್ತು, ವೆಯ್ಟ್ ಲಾಸ್ ಆಗಿದೆ. ವೆಯ್ಟ್ ಲಾಸ್ ಆಯ್ತು. ಬೇರೆ ಈಗ ಮನೆಯಲ್ಲಿ ತಗೊಳ್ಳೋದ್ರಿಂದ ಮನೇಲಿ ಯಾರಿಗೆ ಏನ್ ಚೇಂಜಸ್ ಅನ್ಸಿದೆ? ಅಮ್ಮ ತಗೊಂಡಿಂದ ಶೋಲ್ಡರ್ ನೋವು ಅಂತಿದ್ರು. ಹ್ಮ್ ಕೈಯ ಹ್ಮ್. ಇಷ್ಟೇ ಎತ್ತುತ್ತಾ ಇದ್ದಿದ್ದವ್ರು. ಹಾ ಹಾ ಹಾ. ಇವಾಗ ಆರಾಮಾಗಿ ಮೇಲೆತ್ತುತ್ತಾರೆ. ಮೇಲ್ವರೆಗೂ ಕೈ ಎತ್ತುತ್ತಾರೆ. ಎತ್ತುತ್ತಾರೆ. ಓಹ್! ಸೂಪರ್. ಹಾ ಹಾ. ಹ್ಮ್. ಬೇರೆ ಏನ್ ಪ್ರಾಬ್ಲಮ್ಸ್ ಇತ್ತು ಅಮ್ಮನ್ಗೆ? ಶೋಲ್ಡರ್ ಪೇನೇ ಮೇಯ್ನಾ? ಶೋಲ್ಡರ್ ಪೈನು, ಹ್ಮ್. ಸೊಂಟ ಬ್ಯಾಕ್ ಪೈನು ಅನ್ಸತ್ತೆ. ಹ್ಮ್. ಇದ್ರ ಮೇಲೆ ತಗೊಂಡ್ರೆ ಥೆರಪಿ ತಗೊಂಡ್ರೆ ಆರಾಮಾಗಿ ನೇರ ನಿಂತ್ಕೊಂತಾರೆ. ಹಾ ಹಾ. ಮುಂಚೆ ನೇರವಾಗಿ ನಿಲ್ಲಕ್ ಸ್ವಲ್ಪ ಆಗ್ತಿರ್ಲಿಲ್ವಾ? ಬಗ್ಗವ್ರು. ಹಾ ಹಾ. ಇವಾಗ ನೇರವಾಗೆಲ್ಲ ನಿಂತ್ಕೊಳ್ತಾರೆ. ನೇರವಾಗಿ ನಿಂತ್ಕೊಂತಾರೆ. ಹ್ಮ್. ಸ್ವಲ್ಪ ಆರಾಮಾಗಿ ಅವರು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕ್ ಜಾಸ್ತಿ ಟ್ರೈ ಮಾಡ್ತಾರೆ. ಕೂತ್ಕೊಳ್ಳೋದಿಕ್ಕೂ ಹೆಲ್ಪ್ ಆಗ್ತಾ ಇದೆ. ಹೆಲ್ಪ್ ಓಕೆ. ಅಮ್ಮ ಇಷ್ಟು ಬೆಟರ್ ಅಂತ ಹೇಳ್ತೀರಲ್ವಾ? ನಮ್ ಸರಕೇರಲ್ಲಿ ಬರೋ ಅಪ್ಪ ಅಮ್ಮಂದಿರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊರಗಡೆ ತಗೊಳ್ತೀವಿ ಇಂಜೆಕ್ಷನ್ ಮಾತ್ರೆ, ಅದು ತಕ್ಷಣ ಕಮ್ಮಿ ಆಗತ್ತೆ. ಹ್ಮ್. ಮತ್ತೆ ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತದೇ ಯಥ ಪ್ರಕಾರ ಆಗತ್ತೆ. ಹ್ಮ್ ಹ್ಮ್. ಅದರಿಂದ ಇದನ್ನ ತಗೊಂಡ್ರೆ ಯಾವುದೇ ಇಂಜೆಕ್ಷನ್ ಮಾತ್ರೆ ಇಲ್ಲ. ಹ್ಮ್ ಹ್ಮ್. ಸೈಡ್ ಎಫೆಕ್ಟ್ ಆಗಲ್ಲ. ಹೌದು. ಆದ್ರೆ ಇದು ಒಬ್ರು ತಗೊಳ್ಳೋದಲ್ಲ, ಮನಮಂದಿಗೆ ಯೂಸ್ ಆಗುತ್ತೆ. ಹ್ಮ್ ಹ್ಮ್ ಹ್ಮ್. ಹಂಗಾಗಿ ಸರಕೇರಿಗೆ ಬಂದ್ರೆ ನೀವುನು ಈ ಥೆರಪಿ ತಗೊಳ್ಳಿ. ಹ್ಮ್. ಅನುಕೂಲ ಆದ್ರೆ ನೀವು ಮನೆಗ್ ತಗೊಂಡೋಗಿ. ಹ್ಮ್ ಹ್ಮ್. ಇಲ್ಲ ಅಂದ್ರೆ ಅಲ್ಲೇ ಬಂದು ಥೆರಪಿ ಮಾಡ್ಕೊಳ್ಳಿ. ಥೆರಪಿ ಮಾಡ್ಕೊಳ್ಳಿ ಅಂತ ಹ್ಮ್. ಹೇಳಕ್ ಇಷ್ಟಪಡ್ತೀನಿ. ಓಕೆ ಮಾ. ಸೊ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್.